ಹಲೋ ಫ್ರೆಂಡ್ಸ್, ಇವತ್ತು ನಾನು ಬೇವಿನ ಸೊಪ್ಪನ್ನು ನೀರನ್ನ ಬಿಸಿ ಇಟ್ಬಿಟ್ಟು ಅದರಲ್ಲಿ ಸ್ವಲ್ಪ ಲವಂಗ ಏಲಕ್ಕಿ ಹಾಕ್ಬಿಟ್ಟು ರೆಡಿ ಮಾಡಿಕೊಂಡು ಅಲ್ಲಿಂದ ಕಂಠೀರವ ಸ್ಟೇಡಿಯಮ್ಗೆ ಹೋಗಿ ಹುಡುಗರನ್ನ ರೆಡಿ ಮಾಡಿಕೊಂಡು ಅವ್ರಿಗೆಲ್ಲ ವಾರ್ಮ್ ಮಾಡಿಸಿ ಈ ಥರ ಇದು ಊಟ ಇಟ್ಕೊಂಡು ಅಂದ್ಬಿಟ್ಟು ಸೊ ಇವತ್ತು ಅವ್ರಿಗೆಲ್ಲ ಸ್ಟ್ರೆಂತ್ ಆಮೇಲೆ ಫಿಟ್ನೆಸ್ ಎಲ್ಲ ಪ್ರಾಕ್ಟೀಸ್ ಮಾಡಿಸ್ತಾ ಇದೆ. ಕೆಲವು ಮಕ್ಕಳು ತುಂಬ ದಿನಗಳಾದ್ಮೇಲೆ ಬರ್ತಾಯಿದ್ರು, ಹಾಗಾಗಿ ಅವ್ರಿಗೆಲ್ಲ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿಸ್ತಾ ಇದೆ. ಇದು ಒಂದು ಟೋಸಲ್ಲಿ ಪ್ರಾಕ್ಟೀಸ್ ಮಾಡೋದು, ಒಂದು ಈ ಥರ ಮಾಡೋದು. ಮಾಮೂಲಿಯಾಗಿ ಟ್ರಿಪ್ ಆಗಬಾರ್ದು ಅಂದರೆ ತೊಡಗಲ್ಲಿ ಹಾಕೊಂಡು ಬೀಳಬಾರ್ದು ಅಂತ ಸ್ಟ್ರೆಂತ್ ಟ್ರೈನಿಂಗ್ ಇವೆಲ್ಲ. ಸೊ ಅವರೆಷ್ಟು ಈ ಥರ ಟ್ರೈನಿಂಗ್ ಮಾಡ್ತಾರೋ ಅಷ್ಟು ಸ್ಟ್ರಾಂಗಾಗಿ ಅವ್ರ ಕಾಲುಗಳು ಬಿಲ್ಡ್ ಆಗುತ್ತೆ. ಲಂಜಸ್ ಈ ಲಂಜಸ್ ಮಾಡಬೇಕಂದ್ರೆ ಕ್ಲೀನಾಗಿ ಫ್ರಂಟ್ ಲೆಗ್ ಬೆಂಡ್ ಮಾಡಿ ನೀ ಟಚ್ ಆಗಬಾರ್ದು. ಇವಾಗ ನೋಡಿ, ಇವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ ಏನೇನು ಮಾಡಬೇಕು, ಯಾವ ಥರ ಮಾಡಬೇಕು. ಇವ್ರು ಸಿಂಗಲ್ ಲೆಗ್ಗು ಒಂದೇ ಕಾಲಲ್ಲಿ ಎಷ್ಟು ಟ್ರೈನ್ ಮಾಡಿದ್ರೆ ಅಷ್ಟು ಒಳ್ಳೆಯದು ಸ್ಟ್ರೆಂತ್ನಿಂಗೆ, ಟೋಸ್ ಸ್ಟ್ರೆಂತ್ನಿಂಗೆ. ಕಾಫ್ ಮಸಲೆಲ್ಲ ಬಿಲ್ಡ್ ಆಗುತ್ತೆ. ಕಾಫ್ ಮಸಲ್ ಬಿಲ್ಡ್ ಆದರೆ ಕಿಕ್ಕು ತುಂಬ ಸ್ಟ್ರಾಂಗಾಗಿ ಬೀಳುತ್ತೆ ಚೆಸ್ಟ್ ಗಾರ್ಡ್ಗೆ. ಅಲ್ಲಿ ನೋಡಿ, ಅವನು ಯಾರೋ ಒದ್ದಾಡ್ತವನೆ. ಈ ಥರ ಫ್ರಂಟ್ ಆ್ಯಂಡ್ ಬ್ಯಾಕು ಇದೊಂದು 20x3 ಟೋಟಲ್ ಎಲ್ಲರಿಗೆ 100 ಮಾಡಿಸ್ತಾ ಇದೆ. ಮಕ್ಕಳೆಲ್ಲ ಸುಸ್ತಾಗ್ಬಿಟ್ಟಿದ್ರು, ಕೆಲವರು ಹೊಸಬ್ರು ಕೆಲವರು ಹಳಬ್ರು ಇದ್ದರು. ಇದು ಬಂದ್ಬಿಟ್ಟು ರಷ್ಯನ್ ಸ್ಕ್ವಾಟ್ಸ್ ಅಂತೇಳಿ. ಈಗ ರಷ್ಯನ್ ಸ್ಕ್ವಾಟ್ಸ್ ಅಂದರೆ ನಿಮ್ಮ ಟೋಸ್ ಕೆಳಗಡೆ ನಿಮ್ಮ ಎರಡು ಕೈಗಳನ್ನಿಟ್ಬಿಟ್ಟು ಎದ್ದೇಳಬೇಕು, ಫುಲ್ಲು ಕಾಲು ಸ್ಟ್ರೈಟ್ ಇಕ್ಬೇಕು. ಈ ಮಕ್ಕಳು ಹೊಸಬ್ರು ವೈಟ್ ಬೆಲ್ಟು, ಅವ್ರಿಗೆ ಯಾವ ಥರ ರೌಂಡರ್ಸ್ ಕಿಕ್ ಮಾಡಬೇಕು ಅಂತ ಹೇಳ್ಕೊಡ್ತಾಯಿದ್ದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಹೊಡಿತಾರೆ. ಇನ್ನೊಬ್ಬ ಅವನು ಕೈಗೆ ಹೊಡೆದ್ಬಿಟ್ಟ, ಕೈಯೆಲ್ಲ ನೋವಾಯ್ತು ನನಗೆ ಫ್ರೆಂಡ್ಸ್. ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಕೈ ಹೊಡೆದ್ರೆ. ನೋಡಿ ಎಷ್ಟು ಚೆನ್ನಾಗಿ ಹೊಡಿತಾನೆ. ಹಂಗೆ ತಿರುಗ್ಬಿಟ್ಟು ಇದನ್ನು ರೌಂಡರ್ಸ್ ಕಿಕ್ ಅಂತಾರೆ. ರೌಂಡ್ ಅಂದರೆ ತಿರುಗ್ಬಿಟ್ಟು ಹೊಡಿಯೋದನ್ನ ರೌಂಡರ್ಸ್ ಕಿಕ್ ಅಂತಾರೆ. ಅವನಿಗೆ ಒಬ್ಬನಿಗೆ ಕಾಲೆಲ್ಲ ಸೊಟ್ಟಾಪಟ್ಟ ಇಟ್ಕೊತಾ ಇದೆ. ಅವನಿಗೆ ಯಾವ ಥರ ನಿಂತ್ಕೋಬೇಕು ಅಂತ ಅದನ್ನು ಹೇಳ್ಕೊಡ್ತಾಯಿದೆ. ಎಸ್, ನೋಡಿ ಹಿಂಗೆ ಹೊಡಿತಾರೆ ಈ ಥರ ಮಕ್ಕಳು. ನಮ್ಮ ಕಷ್ಟಗಳು ಯಾರು ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್.